ಹೊಸದಾಳಿ ಎದೆಯಲಿ ಕಾದಾಟ. ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನನ್ನ ಮತ್ತೊಂದು ವೀಡಿಯೋಗೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ನೀವೆಲ್ಲ ಆಲ್ರೆಡಿ ತಮ್ಮನಲ್ಲಿ ನೋಡಿರೋ ಹಾಗೆ ಇವತ್ತು ನನ್ನ ಲೈಫಲ್ಲಿ ಒಂದು ತುಂಬ ವಿಶೇಷವಾದ ದಿನ. ಯಾಕಂದರೆ ಬೆಂಗಳೂರಿನಿಂದ ನನ್ನ ಅಕ್ಕ ಮತ್ತು ಭಾವ ನಮ್ಮ ಮನೆಗೆ ಟಿ ವಿ ಮತ್ತು AC ಕಳಿಸಿದ್ದಾರೆ. ಅದನ್ನು ತೊಗೊಬರೋಕ್ಕೆ ಹೋಗ್ತಿದ್ದಾಗ ಕೆಲವು ಹಳೆಯ ನೆನಪುಗಳೆಲ್ಲ ಒಂದೊಂದಾಗಿ ನೆನಪಾಗ್ತಾ ಹೋಯ್ತು, ಆಯಿತಾ. ಅದನ್ನು ನಿಮ್ಮ ಜೊತೆ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ವಿಡಿಯೋ ನೋಡ್ತಾ ಹಾಗೆ ನಾನು ಹೇಳೋದನ್ನು ಕೂಡ ಕೇಳಿಸ್ಕೊಳ್ಳಿ ಪ್ಲೀಸ್ ಕೊನೆವರೆಗೂ. ಏನಂತ ಅಂದರೆ, ಒಂದು ಸುಮಾರು 10-15 ವರ್ಷಗಳ ಹಿಂದೆ, ಆಯಿತಾ, ನಮ್ಮ ಪರಿಸ್ಥಿತಿ ಇವತ್ತಿನ ಹಾಗೆ ಇರಲಿಲ್ಲ. ಈ ಒಂದು ಟಿ ವಿನ ತೊಗೊಳ್ಳೋದು ಕೂಡ ನಮಗೆ ದೊಡ್ಡ ವಿಷಯನೇ ಆಗಿತ್ತು. ಆಗ ಟಿ ವಿ ತೊಗೊಳ್ಬೇಕು ಅನ್ನೋ ಆಸೆ ಇತ್ತು, ಆದರೆ ಒಮ್ಮೆನೇ ದುಡ್ಡು ಕೊಟ್ಬಿಟ್ಟು ತೊಗೊಳ್ಳೋ ಪರಿಸ್ಥಿತಿ ಅಂತೂ ಇರಲಿಲ್ಲ. ಆ್ಯಂಡ್ ಆಮೇಲೆ EMIಯಲ್ಲಿ ಟಿ ವಿ ತೊಗೊಂಡ್ವಿ. ತಿಂಗಳ ಕಂತು ಕಟ್ತಾ ಈವನ್ 1000 ರೂಪೀಸ್ ಕೂಡ ನಾವು EMI ಈ ರೀತಿ ಕಟ್ಟಿದ್ದೀವಿ. ಆ ಥರ ಕಟ್ಟಿ EMI ಅನ್ನೋದಕ್ಕಿಂತ ಹಿಂಗೆ ಕೆಲವೊಂದು ಅಂಗಡಿಗಳಲ್ಲಿ ಇಷ್ಟು ಕೊಡಿ ತಿಂಗಳ ಅಂತ ಹೇಳ್ತಾರಲ್ಲ, ಆ ರೀತಿ ನಾವು ಕೊಟ್ಬಿಟ್ಟು ತೊಗೊಂಡಿದ್ದಂಥ ಟಿ ವಿ, ಆಯಿತಾ. ಆ ಟಿ ವಿ ಮನೆಗೆ ಬಂದಿದ್ದ ದಿನ ಇನ್ನೂ ಚೆನ್ನಾಗಿ ನೆನಪಿದೆ. ಡೂಮ್ ಟಿ ವಿ ಇತ್ತು, ನಿಮಗೆಲ್ಲ ಗೊತ್ತಿರುತ್ತೆ. ಒಂದು ಡೂಮ್ ಟಿ ವಿ ಹೋಗಿ ಆಮೇಲೆ LED ಬಂತು. ತುಂಬ ವರ್ಷ ಅದೇ ಟಿ ವಿಯೇ ಯೂಸ್ ಮಾಡಿದ್ದು ನಾವು. ಅದಾದಮೇಲೆ LCD ನಂಗೆ ಸರಿಯಾಗಿ ನೆನಪಿಲ್ಲ, ಆ ಟಿ ವಿನ ತೊಗೊಂಡಿದ್ದು. ಆದರೆ ಅದಕ್ಕೆ ಮೊದಲು ಸುಮಾರು ಒಂದು 16 ವರ್ಷದ ಹಿಂದೆ ಹೋಗೋಣ, ಆಯಿತಾ. ಆ ಹಿಂದೆ ನನ್ನ ಅಮ್ಮನ ತಮ್ಮ ಅಂದರೆ 2ನೇ ತಮ್ಮ ಗಿರಿ ಮಾಮ ನಮ್ಮ ಡ್ಯಾಡಿಗೆ ಒಂದು ಗಿಫ್ಟ್ ಮಾಡಿದ್ದು ಟಿ ವಿನ. ಆ ಒಂದು ಪರಿಸ್ಥಿತಿಲಿ, ಆ ಒಂದು ಟೈಮಲ್ಲಿ ನಾವು ಹಡಗ್ಲಿಲಿದ್ವಿ, ಆಯಿತಾ. ಆಗ ಕೂಡ ನನ್ನ ಡ್ಯಾಡಿ ಒಂದು ಪರಿಸ್ಥಿತಿ ಅಷ್ಟಕ್ಕಷ್ಟೇ ಇತ್ತು. ಅಷ್ಟಕ್ಕಷ್ಟೇ ಅನ್ನೋದಕ್ಕಿಂತ ಬಟ್ ನಮಗೆಲ್ಲ ಗೊತ್ತಿರಲಿಲ್ಲ ನಾವು ಆ ಥರ ಇತ್ತು ಅಂತ. ಡ್ಯಾಡಿ ಹೋದ್ಮೇಲೆ ಆ ವಿಷಯ ಗೊತ್ತಾಗಿದ್ದು. ಅದು ಕೂಡ ನನ್ನ ಮಾಮ ಗಿಫ್ಟ್ ಕೊಟ್ಟಿದ್ದು. ಆ ಒಂದು ಟೈಮಲ್ಲಿ ನಮಗೆ ಅದೇ ಒಂದು ದೊಡ್ಡ ಉಡುಗೊರೆ ಗಿಫ್ಟ್ ಅಂತ ಆಗಿತ್ತು. ಆ ಟಿ ವಿನ ಕೂಡ ಸುಮಾರು 5 ವರ್ಷ ಬಳಸಿದ್ವಿ. ಹೇಳಿದ್ನಲ್ಲ, ಡೂಮ್ ಟಿ ವಿ ಅಂತ. ಗಂಗಾವತಿಗೆ ಬಂದಮೇಲೆ ಕೂಡ ಆ ಟಿ ವಿನ ಯೂಸ್ ಮಾಡಿದ್ವಿ ಮನೇಲಿ. ನಾನು, ಡ್ಯಾಡಿ, ಈಗ HD ಅಂತ ಏನು ಹೇಳ್ತೀವಿ, ದರ್ಶನ್ ಹಡಗಲಿ ಅವರು ಒಟ್ಟಿಗೆ ಹಡಗಲಿ ಟಿ ವಿ ನೋಡೋದು. ನೈಟೆಲ್ಲ ಕುತ್ಕೊಂಡು ಉದಯ ಮೂವೀಸ್ ಅದು ಉಷೆ ಟಿ ವಿ ಅಂತ ಏನೋ ಬರ್ತಾಯಿತ್ತು, ಅದನ್ನು ನೋಡೋದು. ಡ್ಯಾಡಿ ನ್ಯೂಸ್ ನೋಡೋದು, ಎಲ್ಲದೂ ಅದೇ ಟಿ ವಿಲಿ. ಲೇಟ್ ನೈಟ್ಸ್ ಎಲ್ಲ ತುಂಬ ಟಿ ವಿ ನೋಡ್ತಾ ಇದ್ವಿ ನಾವು. ಆಮೇಲೆ ಅದು ಕೆಲಸ ಮಾಡೋದು ನಿಂತೋಯ್ತು, ಅದೇ ಟಿ ವಿ, ಡೂಮ್ ಟಿ ವಿ ಅದು ವರ್ಕ್ ಆಗೋದು ನಿಂತೋಯ್ತು. ಆಗ ಮತ್ತೆ ಹೊಸ ಟಿ ವಿ ತೊಗೊಳೋಕ್ಕೆ ಅಷ್ಟು ಈಸಿ ಇರಲೇ ಇಲ್ಲ. ಆದ್ರೂ ಹೇಗೋ ಕಷ್ಟಪಟ್ಟು EMI ಮೇಲೆ ಹೊಸ ಟಿ ವಿ ತೊಗೊಂಡ್ವಿ. ಅದು ಕೂಡ ನನ್ನ ಅಕ್ಕನ ಇಂಜಿನಿಯರಿಂಗ್ ಮುಗಿಯೋವರೆಗೂ ಕೂಡ ಆ ಒಂದು ಫೇಸ್ ಆಫ್ ಲೈಫ್ ಇತ್ತಲ್ಲ, ತುಂಬಾ ಕಷ್ಟವಾಗಿತ್ತು. ಅಮ್ಮನೊಂದೇ ಇನ್ಕಮ್ ಇದ್ದಿದ್ದು, ಸೊ ಅದು ಕೂಡ ಲೋ ಇನ್ಕಮ್. ಅದಾಯ್ತಾ. ಆಮೇಲೆ EMI ಮೇಲೆ ಟಿ ವಿ ತೊಗೊಂಡು, ಹೇಳಿದ್ನಲ್ವ, 1000 ರೂಪೀಸ್ ಕಟ್ಕೊಂಡು ಟಿ ವಿ ತೊಗೊಂಡು ಬಂದಿದ್ದು. ಅದೇ ಇವತ್ತು ನನ್ನ ಭಾವ ಮತ್ತು ಅಕ್ಕ ನಮ್ಮ ಮನೆಗೆ ಟಿ ವಿ ಮತ್ತು AC ಕಳಿಸಿದ್ದಾರೆ. ನನಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾಯಿಲ್ಲ, ವರ್ಡ್ಸಲ್ಲಿ ಎಕ್ಸ್ಪ್ರೆಸ್ ಮಾಡೋದು ತುಂಬಾ ಕಷ್ಟ. ಅಷ್ಟು ಖುಷಿ ಆಗ್ತಿದೆ, ತುಂಬಾ ಖುಷಿಯಾಗಿದೆ. ಕೆಲವೊಂದು ಸಲ ಅನಿಸ್ಬಿಡುತ್ತೆ ಜೀವನ ಹೇಗೆ ಬದಲಾಗ್ತಿದೆ ಅಲ್ವಾ ಅಂತ. ಒಂದು ಕಾಲದಲ್ಲಿ ಟಿ ವಿ ತೊಗೊಳೋಕ್ಕೆ ಕಂತಿನ ಮೇಲೆ, EMI ಮೇಲೆ ಡಿಪೆಂಡ್ ಆಗಿದ್ದು ನಾವು. ಇವತ್ತು ಮನೆಯವ್ರ ಪ್ರೀತಿ ಮತ್ತು ಕಾಳಜಿಯಿಂದ ಈ ಥರ ಒಂದು ಗಿಫ್ಟ್ಗಳನ್ನ ರಿಸೀವ್ ಮಾಡ್ತಾ ಇದ್ವಿ. ನಿಜ ಹೇಳಬೇಕಂದ್ರೆ ಈ ಒಂದು ಗಿಫ್ಟ್ ಅದರ ಹಿಂದೆ ಇರೋ ಪ್ರೀತಿನೇ ದೊಡ್ಡದು. ಇದೆಲ್ಲ ನೆನೆಸ್ಕೊಂಡಾಗ ಡ್ಯಾಡಿ ನೆನಪು ಕೂಡ ಆಬ್ವಿಯಸ್ಲಿ ಬರುತ್ತೆ. ವಾಟ್ ಎವರ್ ವಿ ಆರ್, ನಾವೇನು ಇಲ್ಲಿದ್ದೀವಿ ಅದೆಲ್ಲ ಬಿಕಾಸ್ ಆಫ್ ಡ್ಯಾಡಿ. ನಾನು ಪ್ರತಿ ಸಲ ಅಮ್ಮಂಗೆ ಅಕ್ಕಂಗೆ ಅದನ್ನೇ ಹೇಳ್ತಾ ಇರ್ತೀನಿ. ಎಲ್ಲ ಡ್ಯಾಡಿಯ ಒಂದು ಒಳ್ಳೆ ಕೆಲಸಗಳು, ಕಾರ್ಯಗಳು ಅಂತ ಹೇಳ್ಬೋದು. ಆ್ಯಂಡ್ ಸೆಕೆಂಡ್, ನನ್ನ ಅಕ್ಕ ಅಮ್ಮನಿಂದ ನಾನಿಲ್ಲಿದ್ದೀನಿ. ಆ್ಯಂಡ್ ಅಷ್ಟೇ. ಒಂದು ಅವರಿದ್ದಿದ್ರೆ ತುಂಬಾ ಖುಷಿ ಪಡ್ತಾಯಿದ್ರು ಅನಿಸ್ತು. ಏನಕ್ಕಂದರೆ ಭಾವನ ನೋಡಿ. ಅಷ್ಟೇ, ಜೀವನದಲ್ಲಿ ಕಷ್ಟಗಳು ಅನ್ನೋದು ಶಾಶ್ವತ ಅಲ್ವೇ ಅಲ್ಲ.
ಒಳ್ಳೆ ದಿನಗಳು ಬರುತ್ತೆ. ಸ್ವಲ್ಪ ತಾಳ್ಮೆ ಮತ್ತು ಸ್ವಲ್ಪ ಪರಿಶ್ರಮ ಮತ್ತು ನಮ್ಮ ಬೆಂಬಲ ಅಂತೂ ಇದ್ದರೆ ಸಾಕೇ ಸಾಕು. ಇವತ್ತು ಟಿ ವಿ ಮತ್ತು ಎ ಸಿ ಮನೆಗೆ ಬಂದಿದ್ದು ಒಂದು ಚಿಕ್ಕ ವಿಷಯ ಆಗಿರ್ಬೋದು, ಆದರೆ ನನಗೆ ಮಾತ್ರ ಇದೊಂದು ಭಾವನಾತ್ಮಕ ಕ್ಷಣ ಅಂತಲೇ ಹೇಳ್ಬೋದು. ಈ ವಿಡಿಯೋ ನೋಡ್ತಾ ಇರೋ ಎಲ್ರಿಗೂ ಒಂದು ಮಾತು ಹೇಳಬೇಕು ಅಂದರೆ, ನಿಮ್ಮ ಪರಿಸ್ಥಿತಿ ಇವತ್ತು ಹೇಗೆ ಇರಲಿ ಅದೇ ಪರಿಸ್ಥಿತಿ ಯಾವತ್ತೂ ಇರೋಲ್ಲ. ಒಳ್ಳೆ ದಿನಗಳು ಖಂಡಿತ ಬಂದೇ ಬರುತ್ತೆ. ಸಣ್ಣ ಸಣ್ಣ ನೆನಪುಗಳು ಜೀವನದಲ್ಲಿ ದೊಡ್ಡ ದೊಡ್ಡ ಸಂತೋಷ ಕೊಡುತ್ತೆ, ಖುಷಿ ಕೊಡುತ್ತೆ. ಐ ಮೀನ್ ವಾಟ್ ಎವರ್. ಇವತ್ತಿನ ಈ ಸಂತೋಷಕ್ಕೆ ಇವತ್ತಿನ ಈ ಒಂದು ಖುಷಿಗೆ ನನ್ನ ಅಕ್ಕ ಮತ್ತು ಭಾವನ್ಗೆ ತುಂಬ 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 ಥ್ಯಾಂಕ್ಸ್. ಅಷ್ಟೇ ಎ ಸಿನ ಮತ್ತು ಫಸ್ಟು ಟಿ ವಿನ ಫಿಟ್ ಮಾಡಿಸಿದ್ವಿ. ತಂದಿದ್ದ ದಿನವೇ ಫಿಟ್ ಮಾಡಿಸಿದ್ವಿ. ಅಣ್ಣ ಬಂದು ಫಿಟ್ ಮಾಡಿ ಕೊಟ್ಟು ಹೋದರು. ಎ ಸಿನ ಫಿಟ್ ಮಾಡ್ಸೋಕ್ಕೆ ಸ್ವಲ್ಪ ಲೇಟ್ ಆಯಿತು, ಬಿಕಾಸ್ ಎ ಸಿ ಫಿಟ್ ಮಾಡೋರು ನಮಗೆ ಸಿಗಲಿಲ್ಲ. ಆಲ್ಮೋಸ್ಟ್ ನನಗೆ ಅದೊಂದು ಪಾರ್ಸೆಲ್ ಸಿಕ್ಕಿ 3 ದಿನ ಆದಮೇಲೆ ಅಣ್ಣವ್ರು ಬಂದಿದ್ದು. ಆಗ ಎ ಸಿನ ಫಿಟ್ ಮಾಡಿಸಿದ್ದು. ಅಷ್ಟೇ, ಚೆನ್ನಾಗಿ ಫಿಟ್ ಮಾಡಿಕೊಟ್ಟೋದ್ರು. ಎ ಸಿ ಫಿಟ್ ಮಾಡಿಕೊಟ್ಟವ್ರ ಬಗ್ಗೆ ಹೇಳಬೇಕು. ವಿನಯ್ ಅಣ್ಣ ಅಂತ, ಇವರು ವಡ್ರಟ್ಟಿಯವರು, ನಮ್ಮ ಗಂಗಾವತಿ ವಡ್ರಟ್ಟಿಯವರು. ಅಂದರೆ ಟಿ ವಿ ಫಿಟ್ ಮಾಡಿದ್ದ ಅಣ್ಣ ಬಂದುಬಿಟ್ಟು ನಮ್ಮ ಕ್ವಾಟ್ರಸ್ ಡಿಶ್ ಮ್ಯಾನ್ ಆಯಿತಾ. ಅಣ್ಣ ಅವರು ತುಂಬ ಪಾಪ ಇದ್ದಾರೆ. ಅವರು ಆ ಅಣ್ಣ ಫಿಟ್ಟಿಂಗ್ ಚಾರ್ಜಸ್ ಎಲ್ಲ ತೊಗೊಳ್ಲಿಲ್ಲ, ಯಾಕಂತ ಗೊತ್ತಿಲ್ಲ. ಬಟ್ ಥ್ಯಾಂಕ್ ಯು ಅಣ್ಣ. ಅದಾದಮೇಲೆ ಇದು ಏನೋ ಇದು ಐಟಮ್ ಸಿಗಲಿಲ್ಲ ಅಂತ ಇವ್ರು ಲೇಟ್ ಮಾಡಿದ್ರು ಅನಿಸುತ್ತೆ, ನಂಗೆ ಸರಿಯಾಗಿ ನೆನಪಾಗ್ತಾಯಿಲ್ಲ. ಅಷ್ಟೇ. ಬಟ್ ತುಂಬ ಥ್ಯಾಂಕ್ಸ್ ಭಾವ, ಅಕ್ಕ, ಈ ಒಂದು ಎ ಸಿ ಮತ್ತು ಟಿ ವಿ ಹಾಳಾಗಿತ್ತು. ಈಗ ಸದ್ಯಕ್ಕೆ ಹೊಸ ಟಿ ವಿ ಯಾಕೆ ಅಂತ ಹೇಳಿದ್ರೆ, ಮನೇಲಿದ್ದು ಟಿ ವಿ ಹಾಳಾಯಿತು. ನೀವು ನನ್ನ ಹಳೆ ವೀಡಿಯೋಸ್ ನೋಡಿದರೆ ಗೊತ್ತಾಗುತ್ತೆ. ಟಿ ವಿ ಹಾಳಾಗಿದ್ದ ಕಾರಣ ಹೊಸ ಟಿ ವಿ ಫ್ರಮ್ ಬ್ಯಾಂಗ್ಳೂರ್. ಆ್ಯಂಡ್ ಎ ಸಿ ಯಾಕೆ ಅಂದರೆ, ಎ ಸಿ ತೊಗೋಬೇಕು ಹೆಂಗಾಗ್ತಿದೆ ಅಂದರೆ, ನನ್ನಮ್ಮ ಏನು ಅಂದ್ಕೊಳ್ತಾ ಇದ್ದಾರೆ ಅದು ಆಲ್ರೆಡಿ ಸಿಗ್ತಾ ಇದೆ ನನ್ನಮ್ಮಂಗೆ. ನನ್ನಮ್ಮನೇ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ ಅನಿಸುತ್ತೆ. ನನ್ನಮ್ಮ ಲಾಸ್ಟ್ ಮಂತಲ್ಲಿ ಆ ಕಡೆ ಜಾನಲ್ಲೇನೋ ಫೆಬ್ರವರಿಲಿ ಅನಿಸುತ್ತೆ ಟಿ ವಿ ತೊಗೋಬೇಕು ಹೊಸದು ಅಂತ ಹೇಳ್ತಾಯಿದ್ರು. ಸಡನ್ನಾಗಿ ಟಿ ವಿ ಕೆಟ್ಟೋಗ್ಬಿಡ್ತು. ಆ್ಯಂಡ್ ಎ ಸಿನ ಫಿಕ್ಸ್ ಮಾಡಿಸ್ಬೇಕು ಅಂತ ಇತ್ತು, ಬಿಕಾಸ್ ಫುಲ್ ಶೆಕೆ ಗಂಗಾವತಿಲಿ ಆಗ್ತಾನೆ ಇಲ್ಲ. ಸಮ್ಮರಲ್ಲಂತೂ ಆಗೋದೇ ಇಲ್ಲ ಒಂದು ರೀಸನ್ಗೆ. ಎ ಸಿ ಹಾಕ್ಸೋಣ ಅಂತ ಹಾಗೆ ಎ ಸಿ ಕೂಡ ಬಂತು ನನ್ನ ಅಮ್ಮಂಗೆ. ಅಷ್ಟೇ. ಥ್ಯಾಂಕ್ ಯು ಬಾವಾ, ಥ್ಯಾಂಕ್ ಯು ಮೈತ್ರಾ ಕಾರೆಕಾರ್. ಅಷ್ಟೇ.